ಈ ಬಾರಿಯ ವೈಕುಂಠ ಏಕಾದಶಿ ಬಂದಿರೋದು ಡಿಸೆಂಬರ್ 30 ಅಥವಾ 31. ಸರಿಯಾದ ದಿನ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ಏಕಾದಶಿ ಅಂದರೆ ಏನು ನಿಮಗೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಯಾಕಷ್ಟು ಮಹತ್ವ ಇದೆ ಅಂತ ಬನ್ನಿ ನೋಡೋಣ. ಏಕಾದಶಿಯು ಸಂಸ್ಕೃತದ ಏಕದಶ ಎಂಬ ಪದದಿಂದ ಬಂದಿದೆ. ಏಕ ಎಂದರೆ 1, ದಶ ಎಂದರೆ 10, ಒಟ್ಟಾರೆ ಏಕಾದಶಿ ಎಂದರೆ 11 ಎಂದರ್ಥ. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಮತ್ತು ಶುಕ್ಲ ಪಕ್ಷದಲ್ಲಿ ಒಮ್ಮೆ, ಹೀಗೆ ವರ್ಷಕ್ಕೆ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಆದರೆ ಈ ಎಲ್ಲ ಏಕಾದಶಿಗಳಲ್ಲಿ ಬಹಳ ವಿಶೇಷವಾದದ್ದು ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಇದನ್ನು ಮೋಕ್ಷದ ಏಕಾದಶಿ ಅಂತ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಈ ಪವಿತ್ರ ದಿನದಂದು ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ. ಅಂದು ಯಾರು ಭಕ್ತಿಯಿಂದ ಉಪವಾಸವಿದ್ದು ಹರಿನಾಮ ಸ್ಮರಣೆ ಮಾಡುತ್ತಾರೋ ಅವರಿಗೆ ಭಗವಂತನ ನೇರ ದರ್ಶನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಈ ದಿನದಂದು ಮರಣ ಹೊಂದಿದವರು ನೇರವಾಗಿ ಭಗವಂತನ ಪಾದ ಸೇರುತ್ತಾರೆ ಮತ್ತು ಅವರಿಗೆ ಮೋಕ್ಷ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನಕ್ಕೆ ಏಕಾದಶಿ ಎಂಬ ಹೆಸರು ಹೇಗೆ ಬಂತು ಎಂಬುದರ ಹಿಂದೆ ಒಂದು ಕುತೂಹಲಕಾರಿ ಕಥೆಯೇ ಇದೆ. ವಿಷ್ಣು ಪುರಾಣದ ಪ್ರಕಾರ ಹಿಂದೆ ಮುರ ಎಂಬ ಭೀಕರ ಅಸುರನಿದ್ದನು. ಅವನ ಕಾಟಕ್ಕೆ ದೇವತೆಗಳು ತತ್ತರಿಸಿ ಹೋಗಿದ್ದರು. ರಕ್ಷಣೆಗಾಗಿ ದೇವತೆಗಳು ಶ್ರೀಹರಿಯ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧ ಸಾರ್ತಾನೆ. ಆ ಯುದ್ಧವು ಬಹಳ ದೀರ್ಘಕಾಲ ನಡೆಯುತ್ತೆ. ಮುರಾಸುರನ ಅಪ್ರತಿಮ ಬಲಶಾಲಿಯಾಗಿದ್ದರಿಂದ ಯುದ್ಧ ಬಹಳಷ್ಟು ಸಮಯ ನಡೆದು ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ಸ್ವಲ್ಪ ವಿಶ್ರಾಂತಿಗಾಗಿ ನಿದ್ರಿಸುತ್ತಾನೆ. ಆಗ ವಿಷ್ಣುವಿನ ನಿದ್ರೆಯಲ್ಲಿದ್ದ ಸಮಯದಲ್ಲಿ ಅವನನ್ನು ಕೊಲ್ಲಲು ಮುರಾಸುರ ಹೊಂಚು ಹಾಕುತ್ತಾನೆ. ಆ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಆದ ಒಂದು ಸ್ತ್ರೀ ಶಕ್ತಿ, ಹೆಣ್ಣಿನ ಅಂಶ, ವಿಷ್ಣುವಿನ 11ನೇ ಇಂದ್ರಿಯವಾದ ಮನಸ್ಸಿನಿಂದ ಹೊರಬಂದು ಮುರನನ್ನ ಸಂಹಾರ ಮಾಡ್ತಾಳೆ. ಇದನ್ನೇ ವಿಷ್ಣುವಿನ ಫೆಮಿನೈನ್ ಎನರ್ಜಿ ಎಂದು ಕರೆಯಲಾಗುತ್ತೆ. ಆಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆ ಶಕ್ತಿಯ ಸಾಹಸಕ್ಕೆ ಮೆಚ್ಚಿ ಆಕೆಗೆ ಏಕಾದಶಿ ಅಂತ ಹೆಸರಿಡ್ತಾನೆ. ಅಲ್ಲದೆ ನಿನಗೆ ಏನು ಬರಬೇಕು ಎಂದು ಕೇಳು ಅಂತ ಹೇಳ್ತಾನೆ. ಆಗ ಏಕಾದಶಿಯು, ಪ್ರಭು, ನಾನು ಮುರನನ್ನು ಸಂಹಾರ ಮಾಡಿದ ಈ ದಿನದಂದು ನಿನ್ನನ್ನು ಆರಾಧಿಸುವ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದಿರಲಿ, ಅವರ ಪಾಪಗಳೆಲ್ಲ ತೀರಿ ಅವರಿಗೆ ಮೋಕ್ಷ ಸಿಗಲಿ ಎಂದು ಕೇಳಿಕೊಳ್ತಾಳೆ. ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ಈ ದಿನ ವೈಕುಂಠ ಏಕಾದಶಿಯಾಯಿತು. ಅಂದು ಜನರು ವೈಕುಂಠವಾಸಿ ಶ್ರೀ ಹರಿಯ ದರ್ಶನ ಪಡೆದು ಧನ್ಯರಾಗ್ತಾರೆ. ಉಪವಾಸ ಮತ್ತು ಜಾಗರಣೆ ಮಾಡುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಈ ದಿನದಂದು ಸರ್ವರಿಗೂ ವೈಕುಂಠದ ಬಾಗಿಲು ತೆರೆದೇ ಇರುತ್ತದೆ. ಇನ್ನು ವೈಕುಂಠ ಏಕಾದಶಿಯನ್ನು ಯಾವತ್ತು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ಯಾವುದೇ ಹಬ್ಬ ಆಗಲಿ ವ್ರತಗಳನ್ನಾಗಲಿ ಮಾಡುವಾಗ ಪ್ರತಿಯೊಂದು ತಿಥಿಗಳನ್ನು ಗಣನೆಗೆ ತಗೊಳ್ಳೋದ್ರಿಂದ ಡಿಸೆಂಬರ್ 30 ಮಂಗಳವಾರ ಬೆಳಿಗ್ಗೆ 7:54 ವೈಕುಂಠ ಏಕಾದಶಿ ತಿಥಿ ಆರಂಭವಾಗಿ 31 ಬುಧವಾರ ಬೆಳಗಿನ ಜಾವ 4:59 ಮುಕ್ತಾಯವಾಗೋದ್ರಿಂದ ಡಿಸೆಂಬರ್ 30 ವೈಕುಂಠ ಏಕಾದಶಿ ಆಚರಿಸೋದಕ್ಕೆ ಸೂಕ್ತವಾದ ದಿನ ಅಂತ ಹೇಳಬಹುದು.